ಗುರು ಹೇರ್ ಕಟ್ ಮಾಡ್ಸೋಣ ಅಂತ ಹೋಗಿದ್ದೆ ಗುರು. ಅಲ್ಲಿ ಸಣ್ಣ ಹುಡ್ಗನ್ ಕಟಿಂಗ್ ಮಾಡ್ತಾ ಇದ್ರು, ಹಂಗಾಗಿ ನಾನು ಸುಮ್ನೆ ಕೂತಿದ್ದೆ. ಸರಿ, ಆ ಹುಡ್ಗನ್ ಕಟಿಂಗ್ ಆಯ್ತು, ಬಂದ್ ಕೂತ್ಕೊಳ್ಳಿ ಅಂದ್ರು. ನಾನು ಕೂತ್ಕೊಂಡೆ. ಅದಾದ್ಮೇಲೆ ತಿಂಡಿ ತಿನ್ನಕ್ ಹೋಗ್ಬಿಡದ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು 1 hour later. ಆಮೇಲೆ ಬಂದು ಕಟಿಂಗ್ ಮಾಡಕ್ ಶುರು ಮಾಡಿದ್ರು. ಕಟಿಂಗ್ ಆದ್ಮೇಲೆಲ್ಲ ಈ ತರ ಇತ್ತು ಲುಕ್. ಕಟಿಂಗ್ ಶಾಪ್ ಅಲ್ಲಿ ಹೋದ್ಮೇಲೆ ಕೂದಲುಗಳೆಲ್ಲ ನೆಟ್ಟು ಕುತ್ಕೊಂಡ್ಬಿಡ್ತಾವ್ ತಲೆ ಮೇಲೆ ಇರೋದು. ಹಾಗೆ ಮನೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ಪೆಟ್ರೋಲ್ ಬಂಕ್ ತಗೊಂಡು ಟವ್ ಮಾಡಿ ಅಂದ್ರು. ನಾನು ಹಂಗೆ ಹೋಗ್ಬೇಕಲ್ಲ, ನನ್ ಗಾಡಿಗೂ ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಅಂತ ಹೋದೆ. ಹೋಗ್ರು ಪೆಟ್ರೋಲ್ ಬಂಕ್ ಹತ್ರ ಬಿಟ್ಟೆ ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆ ತರ ಅನ್ಕೊಂಡು ನನ್ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದೆ ಗುರು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೀದಾ ನಮ್ ಕ್ಲಾಸ್ ಕಡೆ ಹೊರಟೆ. ಇಲ್ಲಿ ನೋಡಿದ್ರೆ ಹೊಳೆಲ್ ಫುಲ್ ನೀರ್ ಬಿಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ನನ್ ಕ್ಲಾಸ್ ಕಡೆ ಹೋದೆ. ಕ್ಲಾಸ್ ಅಲ್ಲಿ ಹೆವಿ ಟ್ಯಾಲೆಂಟೆಡ್ ಪರ್ಸನ್ ಇದಾರೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರಿಬ್ರು ಇದಾರ. ಅದಾದ್ಮೇಲೆ ನಮ್ ಬಾಯ್ಸ್, ನಾವು ಯಾರಿಗೂ ಕಮ್ಮಿ ಇಲ್ಲ ನೋಡ್ರಿ, ನಾವು ತಿರ್ಸ್ತೀವಂತ ತಿರ್ಸ್ತೇನೆ. ಒಬ್ಬ ಕತ್ತಲೆಲ್ಲ ತಿರ್ಸ್ತೇನೆ ಹಾಕೊಂಡು. ಅದಾದ್ಮೇಲೆ ಗುರು ನಾನೊಂದು ರೀಲ್ಸ್ ಮಾಡಿ ಅಲ್ಲಿಂದ ಸೀದಾ ನಾನು ಮನೆಗೆ ಹೊರಟೆ. ಓಕೆ, ಬಾಯ್ ಬಾಯ್, ಸಿ ಯು.